ಆತ್ಮೀಯ ವೀಕ್ಷಕರೇ, ನಮ್ಮ ವಿದ್ಯಾಭಾರತಿ ಹಾಗೂ ಜಿಆರ್ ಮೆಮೋರಿಯಲ್ ಶಾಲೆಯ ವಿನೂತನ ಕಾರ್ಯಕ್ರಮವಾದ ಮಾತುಕತೆಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಸ್ನೇಹ, 7ನೇ ತರಗತಿಯ ವಿದ್ಯಾರ್ಥಿನಿ. ವೈದ್ಯ ನಾರಾಯಣ ಹರಿ. ವೈದ್ಯರನ್ನು ನಾವು ದೇವರಂತೆ ಕಾಣುತ್ತೇವೆ. ಆ ಓರ್ವ ವೈದ್ಯರು ನಮ್ಮ ಮೊದಲನೇ ಅತಿಥಿ. ಆ ಅತಿಥಿಯ ಕಿರು ಪರಿಚಯ. ಇವರು ಗ್ರಾಮದ ಆರೋಗ್ಯ ರಕ್ಷಕರು ಹಾಗೂ ಜನಸೇವೆಯ ಮೂಲಕ ನಗು ತಂದ ವೈದ್ಯರು. ಇವರೇ ಗೌತಮಪುರ PHCಯ ಡಾಕ್ಟರ್ ಉಲ್ಲಾಸ್ ಸರ್. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಮೊದಲಿಗೆ ಹೇಗಿದ್ದೀರಾ? ಆರಾಮಿದ್ದೀನಿ, ನೀವು ಆರಾಮಿದ್ದೀರಾ? ಸರ್. ಸರ್, ನಿಮ್ಮ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ಬೋದಾ? ಓಕೆ, ನನ್ನ ಹೆಸರು ಡಾಕ್ಟರ್ ಉಲ್ಲಾಸ್ ಅಂತ ಹೇಳ್ಬಿಟ್ಟು. ನಾನು ಮೂಲತಃ ಶಿವಮೊಗ್ಗದವನು. ನನ್ನ ಪ್ರೈಮರಿ ಸ್ಕೂಲಿಂಗ್ ಮತ್ತು ಹೈಸ್ಕೂಲ್ ಎಲ್ಲ ಸ್ವಾಮಿ ವಿವೇಕಾನಂದ ಇಂಗ್ಲೀಷ್ ಸ್ಕೂಲಲ್ಲಿ ಮುಗಿಸಿದೆ. ಹಾಗೂ PUನ ವಿದ್ಯಾಭಾರತಿ PU ಕಾಲೇಜಲ್ಲಿ ಮುಗಿಸಿದೆ. MBBSನ ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಶಿವಮೊಗ್ಗ ಇಲ್ಲಿ ಮುಗಿಸಿ ಇವಾಗ ಪ್ರಸ್ತುತ ಗೌತಮಪುರದಲ್ಲಿ PHC ಗೌತಮಪುರದಲ್ಲಿ ಆಡಳಿತ ವೈದ್ಯಾಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಸರ್, ನೀವು ಗೌತಮಪುರ PHC ಯಾವಾಗಿಂದ ಕೆಲಸ ಮಾಡ್ತಾ ಇದ್ದೀರಾ? 2021ರಿಂದ ನಾನು ಗೌತಮಪುರ PHCಲಿ ಆಡಳಿತ ವೈದ್ಯಾಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಸರ್, ನಿಮಗೆ ಯಾಕೆ ನಾನು ಡಾಕ್ಟ್ರೇ ಆಗ್ಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು ಸರ್? ಇದಕ್ಕೆ ಉತ್ತರ ಹೇಳ್ಬೇಕು ಅಂದ್ರೆ, ನಾನು ಡಾಕ್ಟರ್ ಆಗೋದಕ್ಕೆ ಮೂಲ ಸ್ಫೂರ್ತಿ ನಮ್ಮ ತಾಯಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅವರಿಗೆ ಓದ್ಬೇಕು ಅನ್ನೋ ಬಹಳ ಹುಮ್ಮಸ್ಸಿತ್ತು, ಆಸೆ ಇತ್ತು. ಆದ್ರೆ ಅವರಿಗೆ ಸೌಕರ್ಯಗಳು ಕಡಿಮೆ ಇತ್ತು. ಅದೇ ರೀತಿ ಅವರು ಡಾಕ್ಟರ್ ಅಂದ್ರೆ ಏನು, ವೈದ್ಯ ನಾರಾಯಣ ಹರಿ ಅಂತ ಯಾಕಂತಾರೆ, ಜನಸೇವೆ ಅಂದ್ರೆ ಏನು, ಅದನ್ನ ಬಹಳ ಬೇಗ ಅರ್ಥಕೊಂಡು ತಾವು ಓದ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ತಮ್ಮ ಮಕ್ಕಳನ್ನ ಉನ್ನತ ವಿದ್ಯಾಭ್ಯಾಸ ಮಾಡಿಸ್ಬೇಕು ಅಂತ ಹೇಳಿ ನಿರ್ಧಾರ ಮಾಡ್ಬಿಟ್ಟು ನಮಗೆ ಡಾಕ್ಟರ್ ಮಾಡ್ಬೇಕು, ಡಾಕ್ಟರ್ ಆಗ್ಬೇಕು ಅನ್ನೋ ಒಂದು ಐಡಿಯಾನ ತಲೆಗೆ ತುಂಬಿ, ಅದ್ರ ಜೊತೆ ನಮ್ಮ ತಂದೆ ತಾಯಿ, ನಮ್ಮ ಕುಟುಂಬದವರೆಲ್ಲ ವೈದ್ಯಕೀಯ ಫೀಲ್ಡ್ ಯಾವ ತರ ಇದೆ ಅನ್ನೋದನ್ನೆಲ್ಲ ಅರಿವು ಮಾಡಿಸ್ಕೊಂಡು ಒಳ್ಳೆ ಡಾಕ್ಟರ್ಸ್ ಹತ್ರ ಎಲ್ಲ ಅಡ್ವೈಸ್ ತಗೊಂಡ್ಬಿಟ್ಟು ಮೆಡಿಕಲ್ ಫೀಲ್ಡ್ ಅಂದ್ರೆ ಏನು, ಅದು ಯಾವ ರೀತಿ ವರ್ಕ್ ಇರುತ್ತೆ, ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಏನು ಅನ್ನೋದ್ರ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಮೂಡಿಸಿ ನನಗೆ ಡಾಕ್ಟರ್ ಆಗೋದಕ್ಕೆ ಸಪೋರ್ಟ್ ಮಾಡಿಬಿಟ್ಟು ಇವತ್ತು ನಾನು ಡಾಕ್ಟರ್ ಆಗೋದಕ್ಕೆ ಕಾರಣ ಆಗಿದೆ. ಸರ್, PHC ಅಂದ್ರೆ ಏನು, ಅದರಲ್ಲಿ ಯಾವ್ಯಾವ ತರ ಚಿಕಿತ್ಸೆ ಸಿಗುತ್ತೆ ಸರ್? ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮುಖ್ಯವಾಗಿ 2 ಭಾಗ ಇರುತ್ತದೆ. ಅದರಲ್ಲಿ ಒಂದು ಕ್ಯುರೇಟಿವ್ ಮತ್ತೆ ಇನ್ನೊಂದು ಪ್ರಿವೆಂಟಿವ್. ಕ್ಯುರೇಟಿವ್ ಅಂದ್ರೆ ಜನರು ತಮ್ಮಲ್ಲಿ ಇರುವಂತಹ ಆರೋಗ್ಯ ಬದಲಾವಣೆಗಳು, ಆರೋಗ್ಯ ಸಮಸ್ಯೆಗಳನ್ನ ಹೇಳ್ಕೊಂಡು ಆಸ್ಪತ್ರೆಗೆ ಬರ್ತಾರೆ, ಅವರಿಗೆ ನಾವು ಸೂಕ್ತ ಚಿಕಿತ್ಸೆಯನ್ನು ಕೊಡ್ತೀವಿ. ಇನ್ನೊಂದು ಆಸ್ಪೆಕ್ಟ್ ಅಂದ್ರೆ ಪ್ರಿವೆಂಟಿವ್. ಅಂದ್ರೆ ಅದರಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ, ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳು ಇರ್ತವೆ. ಅದರ ಅನುಷ್ಠಾನ ಮಾಡುವ ಮೂಲಕ ಜನರ ಆರೋಗ್ಯವನ್ನು ಇನ್ನೂ ಉತ್ತಮಗೊಳಿಸುವಂಥದ್ದು. ಉದಾಹರಣೆಗೆ ತಾಯಿ ಮಕ್ಕಳ ಆರೋಗ್ಯ, ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮ, TB ನಿಯಂತ್ರಣ, ಕುಷ್ಠರೋಗ ನಿಯಂತ್ರಣ, ಈ ರೀತಿ ಹಲವಾರು ಸುಮಾರು 45-50 ಕಾರ್ಯಕ್ರಮಗಳು ಇರ್ತವೆ. ಅದರ ಸಮರ್ಪಕ ಅನುಷ್ಠಾನ ಮಾಡುವುದು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಖ್ಯ ಗುರಿಯಾಗಿರುತ್ತದೆ. ಇದಕ್ಕೆ ನಮ್ಮ ಆರೋಗ್ಯ ಕೇಂದ್ರದಲ್ಲಿ ನಾನು ವೈದ್ಯಾಧಿಕಾರಿ, ಅದೇ ರೀತಿ ಫೀಲ್ಡ್ ಸ್ಟಾಫ್, ಪ್ರಾಥಮಿಕ ಆರೋಗ್ಯ ಸುರಕ್ಷಣಾಧಿಕಾರಿಗಳು, ಆಶಾ ಕಾರ್ಯಕರ್ತರು, ಇವರೆಲ್ಲ ಮನೆ ಮನೆ ಭೇಟಿ ಮಾಡಿಬಿಟ್ಟು ಆರೋಗ್ಯದ ಬಗ್ಗೆ ಅರಿವು ಮೂಡಿಸ್ಬಿಟ್ಟು ಯಾವ ಯಾವ ಸಮಸ್ಯೆಗಳಿಗೆ ಬರದೇ ರೀತಿ ಯಾವ ರೀತಿ ನಾವು ಅರಿವು ಮೂಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿಬಿಟ್ಟು ಆರೋಗ್ಯವನ್ನು ಉತ್ತಮಗೊಳಿಸೋದಕ್ಕೆ ಸಹಾಯ ಮಾಡ್ತಾರೆ. ಸರ್, ಈಗ ಗ್ರಾಮೀಣ ಪ್ರದೇಶದಲ್ಲಿ ಡಾಕ್ಟರ್ ಆಗೋಕ್ಕೂ ಸಿಟಿ ಕಡೆ ಡಾಕ್ಟರ್ ಆಗೋಕ್ಕೂ ಏನ್ ಡಿಫ್ರೆನ್ಸ್? ಏನ್ ವ್ಯತ್ಯಾಸ ಅಂತ ಹೇಳ್ಬೋದು ಅಂತ ಹೇಳಿದ್ರೆ, ಈಗ ಯೂಶಲಿ ಸಿಟಿ ಕಡೆ ಎಲ್ಲ ಅವ್ರಿಗೆ ಏನ್ ಆರೋಗ್ಯ ಸಮಸ್ಯೆ ಆಗುತ್ತೆ, ಅವೇರ್ನೆಸ್ ಚೆನ್ನಾಗಿರುತ್ತೆ ಜನರಲ್ಲಿ. ಯಾವುದೇ ವಿಷಯಗಳಲ್ಲಿ ಗ್ರಾಮೀಣ ಪ್ರದೇಶಕ್ಕಿಂತ ಅರ್ಬನ್ ಪ್ರದೇಶದಲ್ಲಿ ಇರುವಂತ ಜನರಿಗೆ ಅವೇರ್ನೆಸ್ ಜಾಸ್ತಿ ಇರ್ತದೆ. ಅವ್ರಿಗೆ ಏನೇ ಸಮಸ್ಯೆ ಆದ್ರೂ ಅವರೇ ಅಪ್ರೋಚ್ ಮಾಡ್ಬಿಟ್ಟು ಈ ರೀತಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ ಅಪ್ರೋಚ್ ಮಾಡ್ತಾರೆ. ಗ್ರಾಮೀಣ ಪ್ರದೇಶದಲ್ಲಿ ಏನಾಗುತ್ತೆ ಅಂದ್ರೆ, ಸುಮಾರು ಆರೋಗ್ಯ ವಿಚಾರಗಳಲ್ಲಿ ಅವ್ರಿಗೆ ಅರಿವು ಇರುವುದಿಲ್ಲ. ಯಾವ ರೀತಿ ರೋಗ ಬರುತ್ತದೆ, ಉದಾಹರಣೆ KFT ಇರ್ಬೋದು, ಡೆಂಗು ರೋಗ ಇರ್ಬೋದು, ಅದರಿಂದ ತಡೆಗಟ್ಟುವುದು ಹೇಗೆ ಅನ್ನೋದ್ರ ಬಗ್ಗೆ ಅರಿವು ಬಹಳ ಕಡಿಮೆ ಇರುತ್ತೆ. ಹಾಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ನಾವು ಅವರಿಗೆ ಅರಿವು ಮೂಡಿಸ್ಬಿಟ್ಟು ಹೆಲ್ತ್ ಎಜುಕೇಶನ್ ಕೊಟ್ಬಿಟ್ಟು ಆಮೇಲೆ ಅವರಿಗೆ ನಾವು ಚಿಕಿತ್ಸೆ ನೀಡೋದಾಗ್ಲಿ ಅಥವಾ ಆರೋಗ್ಯ ಕಾರ್ಯಕ್ರಮಗಳನ್ನು ಮಾಡೋದಾಗ್ಲಿ ಆಗ್ತದೆ. ಇಷ್ಟು ಮೇಜರ್ ವ್ಯತ್ಯಾಸ ಇದೆ. ಅದೇ ರೀತಿ ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೆ ಮೂಲಭೂತ ಸೌಕರ್ಯ ಕಡಿಮೆ ಇರ್ತದೆ. ಇರುವಂತಹ ಸೌಕರ್ಯಗಳಲ್ಲೇ ನಾವು ಅವರಿಗೆ ಆರೋಗ್ಯ ಸೌಲಭ್ಯವನ್ನು ಒದಗಿಸಬೇಕಾಗ್ತದೆ. ಸರ್, ಈಗ ಮಕ್ಕಳು ಆರೋಗ್ಯವಾಗಿರೋ ಯಾವ್ಯಾವ ಅಭ್ಯಾಸಗಳನ್ನ ಮಾಡ್ಕೋಬೇಕು ಸರ್? ಮಕ್ಕಳು ಆರೋಗ್ಯವಾಗಿರ್ಬೇಕು ಅಂತ ಹೇಳಿದ್ರೆ ನಾವು ಮುಖ್ಯವಾಗಿ 3 ಅಂಶಗಳನ್ನ ಪಾಲಿಸಬೇಕಾಗುತ್ತೆ. ಒಂದು ಸ್ವಚ್ಛತೆ, ಪೌಷ್ಟಿಕತೆ ಹಾಗೂ ದೈಹಿಕ ಚಟುವಟಿಕೆ. ಇವು 3 ನಾವು ನೀಟಾಗಿ ಪಾಲಿಸಿದ್ವಿ ಅಂದ್ರೆ ಅವರ ಆರೋಗ್ಯದಲ್ಲಿ ಇನ್ನ ಉತ್ತಮ ರೀತಿಯಲ್ಲಿ ಅವರ ಆರೋಗ್ಯ ಇರ್ತದೆ. ಸ್ವಚ್ಛತೆ ಅಂದ್ರೆ ಅದರಲ್ಲಿ ಮುಖ್ಯ ವಿಚಾರ ಏನು ಅಂದ್ರೆ ಹ್ಯಾಂಡ್ ವಾಶ್. ನಾವು ಪ್ರತಿ ಸತಿ ಎಲ್ಲಾ ಶಾಲೆಗಳಿಗೂ ಹೋಗ್ಬಿಟ್ಟು ನಾವಾಗಿರ್ಬೋದು, ಆಶಾ ಕಾರ್ಯಕರ್ತರು, ನಮ್ಮ ಆರೋಗ್ಯ ಸಿಬ್ಬಂದಿಗಳು ಯಾವ ರೀತಿ ನಾವು ಕೈ ತೊಳೆಯಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀವಲ್ಲ, ಅದನ್ನ ಫಾಲೋ ಮಾಡೋದ್ರಿಂದ 70% ರಿಂದ 80% ರೋಗಗಳನ್ನು ಬರದೇ ಇರೋದನ್ನ ನಾವು ನೋಡ್ಕೋಬಹುದು. ಉದಾಹರಣೆಗೆ ಅಲರ್ಜಿಸ್ ಇರ್ಬೋದು,
ಸ್ಟಮಕ್ ಇನ್ಫೆಕ್ಷನ್ಸ್ ಇರ್ಬೋದು, ಈ ತರದೆಲ್ಲ ಆಗುವಂತಹ ಸುಮಾರು ರೋಗಗಳಿಂದ ನಾವು ಬರ್ದಿರೋದನ್ನ ನೋಡ್ಬೋದು. ಇನ್ನ ನ್ಯೂಟ್ರಿಷನ್ ಅಂತ ಹೇಳಿದ್ರೆ ನಾವು ಪೌಷ್ಟಿಕ ಆಹಾರ ಸೇವನೆ. ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಮಕ್ಕಳು ಜಂಕ್ ಫುಡ್ ಜಾಸ್ತಿ ತಿನ್ನುವಂಥದ್ದು, ಬೇಕರಿ ಐಟಮ್ಸ್ ಜಾಸ್ತಿ ತಿನ್ನುವಂಥದ್ದು, ಬಿಸ್ಕೆಟ್ ಚಿಪ್ಸ್ ಇಂಥದ್ದೆಲ್ಲ ಜಾಸ್ತಿ ತಿನ್ನುವಂಥದ್ದು ಆಗ್ತಿರೋದು. ಇದರಿಂದ ಏನಾಗುತ್ತೆ ಅಂದ್ರೆ ಅವರ ದೇಹಕ್ಕೆ ಅವಶ್ಯಕತೆ ಇರುವಂತಹ ಪೌಷ್ಟಿಕಾಂಶಗಳು ಸೇರಲ್ಲ. ಅವಾಗ ಬೆಳವಣಿಗೆಯಲ್ಲಿ ಕುಂಠಿತ ಆಗ್ಬೋದು, ದೈಹಿಕ ಶಕ್ತಿ ಕಡಿಮೆ ಆಗ್ಬೋದು, ಮಾನಸಿಕ ಶಕ್ತಿ ಕಡಿಮೆ ಆಗ್ಬೋದು, ಓದಿನಲ್ಲಿ ಏಕಾಗ್ರತೆ ಕಡಿಮೆ ಆಗ್ಬೋದು, ಪದೇ ಪದೇ ಆರೋಗ್ಯದಲ್ಲಿ ಸಮಸ್ಯೆ ಕಂಡುಕೊಳ್ಳುವಂಥದ್ದು ಇರ್ಬೋದು, ಈ ತರದೆಲ್ಲ ಸಮಸ್ಯೆಗಳಾಗ್ತದೆ. ಹಾಗಾಗಿ ನಾವು ಪೌಷ್ಟಿಕ ಆಹಾರ ಸೇವನೆ ಬಗ್ಗೆ ನಾವು ಹೆಚ್ಚು ಒತ್ತು ಕೊಡಬೇಕು. ಹಣ್ಣು ತರಕಾರಿಗಳನ್ನೆಲ್ಲ ಚೆನ್ನಾಗಿ ತಿನ್ಬೇಕು, ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ಮಾಡ್ಬೇಕು. ಅದೇ ರೀತಿ ದೇಹಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ನೀರನ್ನು ಸೇವನೆ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು. ಇನ್ನ ದೈಹಿಕ ಚಟುವಟಿಕೆ ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ನಮ್ಮ ಟೈಮಲ್ಲೆಲ್ಲ ಪ್ರತಿದಿನವೂ ಯಾವ್ದಾದ್ರು ಒಂದು ರೀತಿಯಲ್ಲಿ ದೈಹಿಕ ಚಟುವಟಿಕೆ ನಡೀತಾ ಇದೆ. ಸ್ಪೋರ್ಟ್ಸ್ ಇರ್ಬೋದು, ಆ ರೀತಿ ಎಲ್ಲ ಸ್ಕೂಲಲ್ಲೆಲ್ಲ. ಇವಾಗ ಅದು ಕಡಿಮೆ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ಮತ್ತೆ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಡೆವಲಪ್ ಆಗೋದು ಕಡಿಮೆ ಆಗ್ಬೋದು. ಮುಂದೆ ನಾವು ಈಗ 40 ಆದ್ಮೇಲೆ 50 ಇಯರ್ಸ್ ಆದ್ಮೇಲೆ ಎಲ್ಲ ಏನು BP ಇರ್ಬೋದು, ಶುಗರ್ ಇರ್ಬೋದು, ಅವರಿಗೆಲ್ಲ ನಾವು ಇವಾಗ ವಾಕಿಂಗ್ ಮಾಡಿ ಎಕ್ಸರ್ಸೈಸ್ ಮಾಡಿ ಅಂತ ಎಲ್ಲ ಹೇಳ್ತೀವಲ್ಲ, ಅದನ್ನು ಮುಂಚೆಯಿಂದನೇ ಅವರ ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಂತ ಬಂದ್ರೆ ಮುಂದೆ ವಯಸ್ಸಾದಾಗ ಬರುವಂತ ರೋಗಗಳನ್ನೆಲ್ಲ ಮುಂಚೆನೆ ನಾವು ಬರ್ದೇ ಇರೋದನ್ನ ತಡೆಗಟ್ಟಬಹುದು. ಹಾಗಾಗಿ ಈ 3 ಅಂಶಗಳನ್ನ ಬಹಳ ಮುಖ್ಯವಾಗಿ ನಾವು ಫಾಲೋ ಮಾಡಿದ್ರೆ ಮಕ್ಕಳ ಆರೋಗ್ಯ ಇನ್ನು ಉತ್ತಮವಾಗಿದೆ. ಸರ್, ಇತ್ತೀಚೆಗೆ ಗ್ರಾಮೀಣ ಪ್ರದೇಶದಲ್ಲಿ ಯಾವ ರೋಗ ಜಾಸ್ತಿ ಕಂಡು ಬರ್ತಿದೆ ಸರ್? ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಒಂದೊಂದು ಸೀಸನ್ ಅಲ್ಲಿ ಒಂದೊಂದು ರೋಗ ಹೆಚ್ಚು ಕಾಣಿಸ್ಕೊಳ್ಳುವಂಥದ್ದು. ಎಸ್ಪೆಷಲಿ ಈಗ ನಮ್ಮ ಗೌತಮಪುರ ವಿಭಾಗ ಅಥವಾ ಸಾಗರ ತಾಲೂಕು ವಿಭಾಗದಲ್ಲಿ ಈ ಸಮಯದಲ್ಲಿ KFT ಅಂದ್ರೆ ಕ್ಯಾಸ್ನೂರ್ ಕಾಡಿನ ಕಾಯಿಲೆ ಅಥವಾ ಮಂಗನ ಕಾಯಿಲೆ ಅಂತ ನಾವೇನ್ ಹೇಳ್ತೀವಿ, ಆ ಕಾಯಿಲೆಯು ಏನಂತ ಹೇಳ್ತೀವಿ ಈ ಸೀಸನ್ ಅಲ್ಲಿ ಹೆಚ್ಚಿಗೆ ಕಾಣಿಸ್ಕೊಳ್ತಾ ಇದೆ. ಇದು ಮುಖ್ಯವಾಗಿ ಯಾವ ರೀತಿ ಬರುತ್ತೆ ಅಂತ ನಾವು ತಿಳ್ಕೊಂಡ್ಬಿಟ್ಟು ಅದನ್ನ ಬರ್ದೇ ಇರೋ ತರ ನೋಡ್ಕೊಂಡ್ರೆ ಅದರಿಂದ ಆಗುವಂತಹ ಕಾಂಪ್ಲಿಕೇಶನ್ಸ್ ನ ಅವಾಯ್ಡ್ ಮಾಡ್ಬೋದು. ಏನಂದ್ರೆ ಇವಾಗ ಈ KFT ಅಥವಾ ಮಂಗನ ಕಾಯಿಲೆ ಯಾವ್ದ್ರಿಂದ ಬರುತ್ತೆ ಅಂದ್ರೆ ಈ ಕಾಡಲ್ಲಿ ಉಣುಗುಗಳು ಅಂತ ಏನ್ ಹೇಳ್ತೀವಲ್ಲ ನಾವು, ಟಿಕ್ಸ್ ಅಂತ ಹೇಳ್ತೀವಲ್ಲ, ಅದರ ಬೈಟ್ ಇಂದ ಬರ್ತದೆ. ಹಾಗಾಗಿ ಯಾರ್ಯಾರು ಕಾಡಿಗೆ ಹೋಗ್ತಾರೆ, ಮರ ಕಡಿಯಕ್ಕೆ ಇರ್ಬೋದು, ಸೌದೆ ತರಕ್ಕೆ ಇರ್ಬೋದು, ಜಾನುವಾರುಗಳನ್ನ ಮೇಯಿಸಕ್ಕೆ ಇರ್ಬೋದು, ಈ ರೀತಿ ಹಲವಾರು ಕಾರಣಗಳಿಂದ ಯಾರ್ಯಾರು ಕಾಡಿಗೆ ಹೋಗಿ ಬರ್ತಾರೆ ಅವರು ಹೈ ರಿಸ್ಕ್ ಅಲ್ಲಿ ಇರ್ತಾರೆ. ಯಾಕೆಂದ್ರೆ ಅವರಿಗೆ ಟಿಕ್ ಬೈಟ್ ಆಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದೇ ರೀತಿ ಇವಾಗ ಇನ್ನ ಹೆಚ್ಚು ಮಟ್ಟಿಗೆ ಯಾವಾಗ ಎಲ್ಲೆಲ್ಲಿ ಕಾಣಿಸ್ಕೊಂತ ಇದೆ ಅಂದ್ರೆ ಜಾನುವಾರುಗಳ ಮೇಲೆ ಏನು ಟಿಕ್ಗಳಿರ್ತಾವಲ್ಲ, ಮನೆ ಹಿಂದೆ ಕೊಟ್ಟಿಗೆ ಇರುತ್ತದೆ, ಅಲ್ಲೆಲ್ಲ ಟಿಕ್ ಇರುತ್ತೆ. ಅವರು ಜಾನುವಾರುಗಳನ್ನ ಹ್ಯಾಂಡಲ್ ಮಾಡ್ಬೇಕಾದ್ರೆ ಅವಾಗ್ಲೂ ಟಿಕ್ ಬೈಟ್ ಆಗೋ ಸಾಧ್ಯತೆ ಇರ್ತದೆ. ಇನ್ನ ಅಡಿಕೆ ಸುಲಿಯೋರಲ್ಲೂ ಕಾಣಿಸ್ತಾ ಇದ್ವಿ ಇತ್ತೀಚಿನ ದಿನಗಳಲ್ಲಿ. ಏನಂದ್ರೆ ಅಡಿಕೆ ಸುಲಿಯೋರು ಹೋದಾಗ ಅಡಿಕೆದು ಏನು ಕಾಯಿಗಳಿರ್ತಾವಲ್ಲ ಅದರಲ್ಲಿ ಇರುವಂತ ಹುಳುಗಳು ಅವ್ರಿಗೆ ಕಚ್ಚಿಬಿಟ್ಟು ಬರುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದನ್ನ ನಾವು ಅದೇ ತರ ನೋಡ್ಕೋಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನಾವು ಆರೋಗ್ಯ ಇಲಾಖೆಯಿಂದ ಇವರಿಗೆ ಎಲ್ಲರಿಗೂ ಡೆಪಾಯಿಲ್ ಅಂತ ಹೇಳ್ಬಿಟ್ಟು ಒಂದು ಎಣ್ಣೆ ಬರುತ್ತೆ, ಅದನ್ನ ನಾವು ಅವರಿಗೆ ಕೊಟ್ಬಿಟ್ಟು ಕುತ್ತಿಗೆಯನ್ನ ಕೆಳಭಾಗದಲ್ಲಿ ಅದನ್ನ ಹಚ್ಚಿಕೊಂಡು ಹೋಗ್ಬೇಕು. ಕಾಡಿಗೆ ಹೋಗ್ಬೇಕಾರೆ ಕಾಡಿಂದ ಹೋಗಿ ಬಂದ ತಕ್ಷಣ ನಾವು ಧರಿಸಿದಂತ ಬಟ್ಟೆಗಳನ್ನೆಲ್ಲ ಬಿಸಿನೀರಲ್ಲಿ ನೆನೆ ಹಾಕ್ಬೇಕು. ಇಮಿಡಿಯೇಟ್ ಆಗಿ ಬಿಸಿನೀರಲ್ಲಿ ಸ್ನಾನ ಮಾಡ್ಬೇಕು. ಇಷ್ಟು ಮಾಡೋದ್ರಿಂದ ಏನಾಗ್ಬಿಡುತ್ತೆ, ಆ ಟಿಕ್ ಏನು ಮನುಷ್ಯನಲ್ಲಿ ಕೂತ್ಕೊಂಡ ತಕ್ಷಣ ಕಚ್ಚೋದಿಲ್ಲ, ಅದು ತಂಪಾದ ವಾತಾವರಣ ಇರುವಂತಹ ಜಾಗಗಳನ್ನು ಹುಡುಕ್ಬಿಟ್ಟು ಆಮೇಲೆ ಕಚ್ಚುತ್ತೆ. ಸೊ ಅಷ್ಟೊಳಗೆ ನಾವು ಬಿಸಿನೀರಲ್ಲಿ ಸ್ನಾನ ಮಾಡ್ತೀವಿ ಅಂದ್ರೆ ಅದು ಕಚ್ಚೋದನ್ನೇ ಅವಾಯ್ಡ್ ಮಾಡ್ಬೇಕು. ಬ್ಲಡ್ ಮೀಲ್ ಏನ್ ತಗೊಳುತ್ತೆ ಅದನ್ನೇ ಅವಾಯ್ಡ್ ಮಾಡ್ಬೇಕು. ಅಷ್ಟು ನಾವು ಮಾಡಿದ್ವಿ ಅಂದ್ರೆ 99% ಈ ತರ KFT ಬರೋದ್ರಿಂದ ಅವಾಯ್ಡ್ ಮಾಡ್ಬೇಕು. ಇನ್ನ ಅಷ್ಟೆಲ್ಲ ಮಾಡಿದ್ರು ಒಂದು ವೇಳೆ ಟಿಕ್ ಬೈಟ್ ಆಯ್ತು ಅಥವಾ KFT ಎಕ್ಸ್ಪೋಸ್ ಆಗಿದೆ ಅಂತ ಹೇಳಿದ್ರೆ ಇದರ ಮೇನ್ ರೋಗ ಲಕ್ಷಣ ಏನಿರುತ್ತೆ, ಜ್ವರ ಇರುತ್ತೆ. ಜ್ವರ ಬಂದ ತಕ್ಷಣ ಹತ್ತಿರದ ಆರೋಗ್ಯ ಕೇಂದ್ರಕ್ಕೆ ಹೋಗ್ಬಿಟ್ಟು ರಕ್ತ ಪರೀಕ್ಷೆ ಮಾಡ್ತೀವಿ. ಆ ರಕ್ತ ಪರೀಕ್ಷೆ ಮಾಡಿದಾಗ ನಮಗೆ 24 ಗಂಟೆ ಒಳಗೆ KFT ಪಾಸಿಟಿವ್ ಇದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಅದನ್ನ ನಾವು ಕಂಡಿಡಿದಾಗ ಇಮಿಡಿಯೇಟ್ ಆಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಮುಂದೆ ಆಗುವಂತ ಕಾಂಪ್ಲಿಕೇಶನ್ ಅವಾಯ್ಡ್ ಮಾಡ್ಬೇಕು. ಇದರಲ್ಲಿ ಮೇನ್ ಜನರು ಏನ್ ಫಾಲೋ ಮಾಡ್ಬೇಕು ಅಂದ್ರೆ ಜ್ವರ ಬಂದಾಗ ನೆಗ್ಲೆಕ್ಟ್ ಮಾಡಬಾರ್ದು. ತಕ್ಷಣ ಹತ್ತಿರದ ಆರೋಗ್ಯ ಕೇಂದ್ರ ಅಥವಾ ಆರೋಗ್ಯ ಕಾರ್ಯಕರ್ತರಿಗೆ ಈ ಮಾಹಿತಿ ಕೊಟ್ರೆ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು ಅನ್ನೋದನ್ನ ನಾವು ಅವ್ರಿಗೆ ಮನವರಿಕೆ ಮಾಡ್ಬಿಟ್ಟು ರಕ್ತ ಪರೀಕ್ಷೆ ಇರ್ಬೋದು, ಅಡ್ಮಿಷನ್ ಮಾಡೋದಿರ್ಬೋದು, ಚಿಕಿತ್ಸೆ ಕೊಡೋದಿರ್ಬೋದು, ಇಷ್ಟೆಲ್ಲಕ್ಕೂ ನಾವು ಫಾಲೋ ಮಾಡ್ಬಿಟ್ಟು ಅವರಿಗೆ ಟ್ರೀಟ್ಮೆಂಟ್ ಕೊಡ್ಬೇಕು. ಸೊ ಇದೇ ರೀತಿ ಮಳೆಗಾಲ ಎಲ್ಲ ಬಂದಾಗ ಸೊಳ್ಳೆಗಳು ಹೆಚ್ಚಾದಾಗ ಡೆಂಗ್ಯೂ ಕಾಯಿಲೆ ಇರ್ಬೋದು, ಚಿಕುನ್ಗುನ್ಯಾ ಕಾಯಿಲೆ ಇರ್ಬೋದು, ಬೇಸಿಗೆ ಕಾಲ ಬಂದ ತಕ್ಷಣ ಟೈಫಾಯ್ಡ್ ಇರ್ಬೋದು, ಈ ತರದೆಲ್ಲ ಸಮಸ್ಯೆಗಳು ಸೀಸನಲ್ ಅಲ್ಲಿ ಪೀಕ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ಆ ಸೀಸನ್ ತಕ್ಕನಂಗೆ ನಾವು ರೋಗದ ಬಗ್ಗೆ ಅರಿವು ಮೂಡಿಸ್ಕೊಂಡು ಯಾವ ರೀತಿ ಆ ರೋಗ ಬರ್ದೇ ಇರೋದನ್ನ ನೋಡ್ಕೋಬೇಕು ಅನ್ನೋದನ್ನ ನಾವು ಅರಿವು ಮೂಡಿಸ್ಬೇಕಾಗುತ್ತೆ. ಸರ್, ಈಗ ನನಗೆ ಆಗಿರ್ಬೋದು, ಯಾವುದೇ ಮಗುಗಾಗಿರ್ಬೋದು, ಜ್ವರ ಕೆಮ್ಮು ಬಂದ್ರೆ ಹಳೆ ಕಾಲದಲ್ಲಿ ಕಷಾಯ ಮಾಡ್ಕೊಂಡು ಕುಡಿತಿದ್ರಲ್ಲ, ಆ ತರ ಮಾಡಿದ್ರೆ ಒಳ್ಳೇದಾ ಅಥವಾ ಹಾಸ್ಪಿಟ್ಲಿಗೆ ಹೋಗ್ಲೇಬೇಕು? ಇದನ್ನ ಯಾವ ರೀತಿ ಹೇಳ್ಬೇಕು ಅಂತ ಹೇಳಿದ್ರೆ ನಾವು
ಆ, ಎಲ್ಲಾ ರೋಗನು ಮನೆ ಮದ್ದಲ್ಲೇ ನಾವು ಗುಣಪಡಿಸೋಕ್ಕಾಗೋದಿಲ್ಲ. ಮುಂಚಿನ ತರ ಇವಾಗ ಆ, ರೋಗ ಲಕ್ಷಣಗಳು ಒಂದೇ ರೀತಿ ಇರೋದಿಲ್ಲ. ಮುಂಚೆ ಒಂದು ನಾರ್ಮಲ್ ವೈರಲ್ ಫೀವರ್ ಇತ್ತು ಅಂತ ಹೇಳಿದ್ರೆ ಜಸ್ಟ್ ಮನೇಲೆ ನಾವು ನೀವು ಹೇಳ್ದಾಗೆ ಮನೆ ಮದ್ದನ್ನ ಮಾಡಿದ್ರೆ ಕಡಿಮೆ ಆಗ್ತಾ ಇತ್ತು. ಈಗ ರೋಗಗಳಲ್ಲಿ ಲಕ್ಷಣಗಳು ಯಾವ್ಯಾವ ರೀತಿ ಬದಲಾವಣೆ ಆಗ್ತಾ ಇದೆ ಅಂದ್ರೆ ಕೇವಲ 1 ವರ್ಷ ಮುಂಚೆ ಯಾವ ರೀತಿ ಇತ್ತು ಆ ರೀತಿ ಇವಾಗ ಇರೋದಿಲ್ಲ. ಉದಾಹರಣೆಗೆ ಡೆಂಗ್ಯೂ ರೋಗ ಇರ್ಬೋದು. ಕಳೆದ ವರ್ಷ ಅಥವಾ ಒಂದು 2-3 ವರ್ಷ ಮುಂಚೆ ಎಲ್ಲ ನಾವು ನೋಡಿದಾಗ ಅವ್ರದ್ದು ಪ್ಲೇಟ್ಲೆಟ್ ಅಂದ್ರೆ ಬಿಡಿ ರಕ್ತ ಕಣಗಳು ಏನು ಕಡಿಮೆ ಆಗುತ್ತಲ್ಲ, ಡೆಂಗ್ಯೂ ರೋಗ ಬಂದಾಗ ಕಡಿಮೆ ಆಗೋದು ಅದು ಒಂದು 3 ದಿನ ಅಥವಾ 5 ದಿನ ಈ ರೀತಿ ಆದಾಗ ಕಡಿಮೆ ಆಗ್ತದೆ. ಇವಾಗ ಯಾವ ರೀತಿ ಆಗ್ತದೆ ಅನ್ಪ್ರೆಡಿಕ್ಟಬಲ್ ಆಗ್ತಾ ಇದೆ. ಸೊ ಕಾಂಪ್ಲಿಕೇಶನ್ಸ್ ಬಹಳ ಬೇಗ ಬರುವಂತದ್ದು ಇರ್ಬೋದು. ಈ ತರದೆಲ್ಲ ಸಮಸ್ಯೆ ಜಾಸ್ತಿ ಆಗುತ್ತೆ. ಅದಲ್ಲದೆ ನಮಗೆ ಈಗಿನ ಕಾಲಮಾನದಲ್ಲಿ ಏನು ಅಂದ್ರೆ ಇದು ನಾರ್ಮಲ್ ಜ್ವರ ಅಥವಾ ಇದಕ್ಕೆ ನಾವು ಎಷ್ಟು ಒತ್ತು ಕೊಡ್ಬೇಕು ಅನ್ನೋದ್ರ ಬಗ್ಗೆ ನಮಗೆ ಅತಿ ಇರೋದಿಲ್ಲ. ಹಾಗಾಗ್ಬಿಟ್ಟು ನಮ್ಮ ಉದ್ದೇಶ ಈ ಗ್ರಾಮೀಣ ಪ್ರದೇಶದಲ್ಲಿ ನಾವು ಪ್ರತಿಯೊಂದು ಜ್ವರದ ಪ್ರಕರಣ ಕಂಡು ಬಂದ ತಕ್ಷಣ ನಮ್ಮ ಆಸ್ಪತ್ರೆಗೆ ಮಾಹಿತಿ ನೀಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಯಾಕೆಂದ್ರೆ ಯಾರಿಗೆ ಯಾವ ರೀತಿ ಜ್ವರ ಬಂದಿದೆ ಅಂತ ಹೇಳ್ಬಿಟ್ಟು ನಾವು ಕಂಡುಹಿಡಿಯಲಿಕ್ಕಾಗೋದಿಲ್ಲ, ಗೊತ್ತಾಗ್ತಿದೆಯಲ್ವಾ? ಹಾಗಾಗಿ ನಾವು ಏನ್ ಮಾಡ್ಬೇಕು, ಅದರಲ್ಲಿ ಜ್ವರ ಆದ ತಕ್ಷಣ ಅದರಲ್ಲಿ ಹೈ ಡಿಗ್ರಿ, ಮಾಡರೇಟ್ ಡಿಗ್ರಿ, ಲೋ ಡಿಗ್ರಿ ಅಂತ ಇರುತ್ತೆ. ಅದ್ರ ಬಗ್ಗೆ ಜನರಿಗೆ ಮಾಹಿತಿ ಇರೋದು. ಅದನ್ನ ತಿಳ್ಕೊಬೇಕು ಅಂದ್ರೆ ಅವರು ಥರ್ಮೋಮೀಟರ್ ಇಟ್ಕೊಂಡು ನೋಡ್ಬಿಟ್ಟು ಅವರಿಗೆ ಎಷ್ಟು ಟೆಂಪರೇಚರ್ ಜಾಸ್ತಿ ಆಗಿದೆ ಅಂತ ನೋಡಿ ಆಮೇಲೆ ನಿರ್ಧಾರ ಮಾಡ್ಬೇಕಾಗುತ್ತೆ. ಅಷ್ಟೆಲ್ಲ ಸೌಲಭ್ಯತೆ ಇರೋದಿಲ್ಲ. ಅದೇ ರೀತಿ ಏನು ಅಂದ್ರೆ ಅಷ್ಟೆಲ್ಲ ಅವರಿಗೆ ಅರಿವಿರೋದಿಲ್ಲ. ಜ್ವರದ ಜೊತೆ ಬೇರೆ ಏನೇನು ಲಕ್ಷಣ ಇದೆ, ಜ್ವರದ ಜೊತೆ ಚಳಿ ನಡ್ತಾ ಇದೆಯೋ ಅಥವಾ ಜ್ವರದ ಜೊತೆ ತಲೆನೋವು ಇದೆಯೋ, ಇದೆಲ್ಲದ್ರ ಬಗ್ಗೆ ಒಂದೊಂದು ರೋಗ ಲಕ್ಷಣಕ್ಕೂ ಒಂದೊಂದು ರೋಗ ಇರ್ಬೋದು ಅಂತ ಹೇಳ್ಬಿಟ್ಟು ನಾವು ಬ್ಲಡ್ ಟೆಸ್ಟ್ ಮಾಡ್ಬೇಕಾಗುತ್ತೆ. ಹಾಗಾಗ್ಬಿಟ್ಟು ಈಗಿನ ಕಾಲದಲ್ಲಿ ನಾವು ಜ್ವರ ಬಂದಾಗ ನೆಗ್ಲೆಕ್ಟ್ ಮಾಡ್ಬಿಟ್ಟು ಮನೆ ಮದ್ದು ತಗೊಂಡ್ಬಿಟ್ಟು ಕಂಟಿನ್ಯೂ ಮಾಡೋದ್ರಲ್ಲಿ ಯಾವುದೇ ರೀತಿ ಲಾಭ ಇಲ್ಲ. ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡ್ಬಿಟ್ಟು ಅದನ್ನ ಜ್ವರದ ಜೊತೆ ನಾವು ವೈಟಲ್ ಸೈನ್ಸ್ ಏನಿದೆ, ಪಲ್ಸ್ ರೇಟ್ ಇರ್ಬೋದು, ಬ್ಲಡ್ ಪ್ರೆಷರ್ ಇರ್ಬೋದು, ಇವನ್ನೆಲ್ಲ ತಪಾಸಣೆ ಮಾಡ್ಬಿಟ್ಟು ಅವರಿಗೆ ಜಸ್ಟ್ ಟ್ರೀಟ್ಮೆಂಟ್ ಸಾಕು ಅಥವಾ ನಾವು ಬ್ಲಡ್ ಟೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡೋಕ್ಕಾಗುತ್ತೆ. ಹಾಗಾಗಿ ನಾವು ಮನೆ ಮದ್ದು ಮೇಲೆ ಹೆಚ್ಚು ಡಿಪೆಂಡ್ ಆಗುವುದು ಈಗಿನ ಟೈಮಲ್ಲಿ ಸರಿಯಲ್ಲ. ಹಾಗಾಗಿ ಯಾವುದೇ ಆರೋಗ್ಯ ಸಮಸ್ಯೆ ಬಂದ್ರು ಅದನ್ನು ಬಂದ್ಬಿಟ್ಟು ಆರೋಗ್ಯ ಕೇಂದ್ರದಲ್ಲಿ ಹೇಳಿದ್ರೆ ನಾವು ಅದನ್ನ ತಪಾಸಣೆ ಮಾಡ್ಬಿಟ್ಟು ಇದು ಏನಿರ್ಬೋದು ಅಂತ ಹೇಳ್ಬಿಟ್ಟು ಅವ್ರಿಗೆ ಮುಂದಿನ ಚಿಕಿತ್ಸೆ ಅಥವಾ ಬ್ಲಡ್ ಟೆಸ್ಟ್ ಇರ್ಬೋದು ಇವನ್ನೆಲ್ಲ ಮಾಡಿಸೋದಕ್ಕೆ ಸುಲಭ. ಇಷ್ಟು ವರ್ಷ ಸರ್ವಿಸ್ ಅಲ್ಲಿ ನಿಮಗೆ ಯಾವ್ದಾದ್ರು ಚಾಲೆಂಜಿಂಗ್ ಆಗಿರೋ ಕೇಸ್ ಬಂತು? ಚಾಲೆಂಜಿಂಗ್ ಆಗೋ ಕೇಸ್ ಅನ್ನೋದಕ್ಕೆ ನಮ್ಮ PHC-ಗಳಲ್ಲಿ ಎಮರ್ಜೆನ್ಸೀಸ್ ಎಲ್ಲ ಕಡಿಮೆ. ಯಾಕೆಂದ್ರೆ ಇಲ್ಲಿ ನಾವು ಹೇಳಿದಂತೆ ಪ್ರಿವೆಂಟಿವ್ ವರ್ಕ್ ಜಾಸ್ತಿ ಇರುತ್ತೆ, ಎಮರ್ಜೆನ್ಸಿ ವರ್ಕ್ ಎಲ್ಲ ಸ್ವಲ್ಪ ಕಡಿಮೆ. ಹಾಗಾಗಿ ಆ ತರ ಚಾಲೆಂಜಿಂಗ್ ಕೇಸ್ ಅಂತ ಹೇಳ್ಬಿಟ್ಟು ನಮ್ಮ PHC-ಲಿ ಯಾವತ್ತೂ ಬಂದಿರಲಿಲ್ಲ ಇದು. ಸರ್, ಯಾವುದೇ ಮಗು ಆದ್ರೂ ಈಗ ಮೊಬೈಲ್, ಟಿವಿ, ಊಟ ಮಾಡ್ಬೇಕಾದ್ರೆ ಮೊಬೈಲ್, ತಿಂಡಿ ತಿನ್ಬೇಕಾದ್ರೆ ಮೊಬೈಲ್, ಅದ್ರ ಪರಿಣಾಮ ಏನು ಸರ್ ಮಕ್ಳ ಮೇಲೆ? ಈಗಿನ ಟೈಮಲ್ಲಿ ಏನಾಗಿದೆ ಅಂದ್ರೆ ಮೊಬೈಲ್ ಬಳಕೆ ಕಂಪಲ್ಸರಿ ಆಗೋ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಸಣ್ಣ ಮಕ್ಕಳಿರ್ಬೋದು, ಸ್ಕೂಲ್ ಮಕ್ಕಳಿರ್ಬೋದು, ಹೈಸ್ಕೂಲ್ ಮಕ್ಕಳಿರ್ಬೋದು, ಕಾಲೇಜ್ ಮಕ್ಕಳಿರ್ಬೋದು, ಎಲ್ಲರಿಗೂ ಮೊಬೈಲ್ ಅವಶ್ಯಕತೆ ಯಾವ್ದಾದ್ರು ಒಂದು ರೀತಿಲಿ ಖಂಡಿತವಾಗಿಯೂ ಬೇಕೇ ಬೇಕು ಅನ್ನೋ ಪರಿಸ್ಥಿತಿ ಬಂದಿದೆ. ಯಾಕೆಂದ್ರೆ ಅಷ್ಟೊಂದು ಮಾಹಿತಿ ಇವಾಗ ಮೊಬೈಲ್ ನಲ್ಲಿ ಇಂಟರ್ನೆಟ್ ಮೂಲಕ ನಿಮಗೆ ಯಾವುದೇ ವಿಷಯದ ಬಗ್ಗೆ ನಾಲೆಜ್ ಬೇಕು ಅಂದ್ರೂ ನೀವು ನಿಮ್ಮ ಕೈ ಚಳಕದಲ್ಲಿ ಆ ಮಾಹಿತಿನ ಮೊಬೈಲ್ ಮೂಲಕ, ಇಂಟರ್ನೆಟ್ ಮೂಲಕ ಅದನ್ನ ಪಡಿಬೋದಾಗಿದೆ. ಆದ್ರೆ ಅದಕ್ಕೂ ನಾವು ಸ್ಕ್ರೀನ್ ಟೈಮ್ ಅಂತ ಏನು ಲಿಮಿಟ್ ಮಾಡ್ಲೇಬೇಕಾಗುತ್ತೆ. ಲಿಮಿಟ್ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ, ಕಣ್ಣಿಗೆ ಸಮಸ್ಯೆ ಆಗಕ್ಕೆ ಶುರು ಆಗುತ್ತೆ, ತಲೆನೋವು ಶುರು ಆಗುತ್ತಿರ್ಬೋದು, ಯಾವುದೇ ರೀತಿ ಸಮಸ್ಯೆ ಇರ್ಬೋದು, ಅದು ಒಬ್ಬ ಇಂಡಿವಿಜುವಲ್ ಡಿಪೆಂಡೆಂಟ್ ಇರುತ್ತೆ, ಆ ತರ ಶುರು ಆಗ್ಬೋದು. ಹಾಗಾಗಿ ನಾವು ಸ್ಕ್ರೀನ್ ಟೈಮ್ ನ ಲಿಮಿಟ್ ಮಾಡಬೇಕು. ನಾವು ಸ್ಕ್ರೀನ್ ಅಲ್ಲಿ ಇಂಟರ್ನೆಟ್ ಅಲ್ಲಿ ಏನ್ ಆಕ್ಸೆಸ್ ಮಾಡ್ತಾ ಇದೀವಿ, ಯಾವ್ದ್ರ ಬಗ್ಗೆ ಮಾಹಿತಿ ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಮಾನಿಟರ್ ಮಾಡ್ತಾ ಇರ್ಬೇಕಾಗುತ್ತೆ. ಸಣ್ಣ ಮಕ್ಕಳಲ್ಲಿ ಎಲ್ಲ ಬೇಕಾಗಿರೋ ವಿಷಯಗಳು, ಬೇಡದೇ ಇರೋ ವಿಷಯಗಳು ತುಂಬಾ ಬರ್ತಾ ಇರ್ತವೆ. ಇಂಟರ್ನೆಟ್ ಅಂತ ಹೇಳಿದ್ಮೇಲೆ ನೀವು ಪ್ರೆಡಿಕ್ಟ್ ಮಾಡೋದು ಆಗಲ್ಲ. ಪ್ರಪಂಚದಲ್ಲಿ ಯಾವುದೇ ವಿಷಯ ಇರ್ಬೋದು ಆ ವಿಷಯ ನಿಮಗೆ ಇಂಟರ್ನೆಟ್ ಮೂಲಕ ಸಿಗುತ್ತೆ. ಹಾಗಾಗ್ಬಿಟ್ಟು ಪೋಷಕರು ಏನ್ ಮಾಡ್ಬೇಕು, ಮಕ್ಕಳಿಗೆ ಫೋನ್ ಕೊಟ್ಟ ಮೇಲೆ ಆ ಮಗು ಆ ಮೊಬೈಲ್ ಅಲ್ಲಿ ಏನ್ ಬಳಕೆ ಮಾಡ್ತಾ ಇದ್ದಾರೆ, ಏನ್ ಆಕ್ಸೆಸ್ ಮಾಡ್ತಾ ಇದ್ದಾರೆ, ಯಾವ ವಿಷಯದ ಬಗ್ಗೆ ಅದನ್ನ ನೋಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅವರು ಮಾನಿಟರ್ ಮಾಡ್ತಾ ಇರ್ಬೇಕು. ಅದೇ ರೀತಿ ಮಕ್ಕಳಿಗೆ ಸ್ಕ್ರೀನ್ ಟೈಮ್ ನ ಲಿಮಿಟ್ ಮಾಡ್ಬೇಕಾಗುತ್ತೆ. ಹೆಚ್ಚಿಗೆ ಕಂಟಿನ್ಯೂಸ್ ಅವರು ಮೊಬೈಲ್ ನೇ ಯೂಸ್ ಮಾಡ್ತಾ ಇದ್ರು ಅಂದ್ರೆ ಅವರ ಕಣ್ಣಿನ ಮೇಲೆ ದುಷ್ಪರಿಣಾಮ ಬೀಳುತ್ತೆ, ಅವರಿಗೆ ತಲೆನೋವು ಇರ್ಬೋದು, ಮುಂತಾದ ಇನ್ನೂ ಅನೇಕ ಸಮಸ್ಯೆಗಳಾಗೋ ಸಾಧ್ಯತೆ ಇದೆ. ಹಾಗಾಗಿ ಸ್ಕ್ರೀನ್ ಟೈಮ್ ಮಾಡಬೇಕು. ಸರ್, ದೊಡ್ಡವರಿಗೂ ಈ ತರ? ದೊಡ್ಡವರಿಗೂ ಅದೇ ರೀತಿ. ಇವಾಗ ಏನಾಗ್ಬಿಟ್ಟಿದೆ, ಸಾಫ್ಟ್ವೇರ್ ಟೈಮ್, ಎಲ್ಲರೂ ಸಾಫ್ಟ್ವೇರ್ ಅಲ್ಲಿ ಕಂಟಿನ್ಯೂಸ್ ವರ್ಕ್ ಮಾಡೋದೇ ಲ್ಯಾಪ್ಟಾಪ್ ಅಲ್ಲಿ ಇರುತ್ತೆ. ಹಂಗಾಗ್ಬಿಟ್ಟು ಸ್ಕ್ರೀನ್ ಟೈಮ್ ಅವ್ರು ಅವಾಯ್ಡ್ ಮಾಡಕ್ಕೆ ಆಗುದಿಲ್ಲ. ಎಲ್ಲರಿಗೂ ಏನಾಗುತ್ತೆ ಅಂದ್ರೆ ಸಮಯ ಹೋದಂಗೆ ಅವರಿಗೆ ಕಣ್ಣಿನಲ್ಲಿ ಸಮಸ್ಯೆ ಆಗುವಂಥದ್ದು ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಸ್ಲೀಪ್ಲೆಸ್ನೆಸ್ ಇರ್ಬೋದು, ಈ ತರದೆಲ್ಲ ಸಮಸ್ಯೆ ಶುರು ಆಗುತ್ತೆ. ಅವರು ಕೂಡ ಪ್ರಾಪರ್ ಆಗಿ ಸ್ಕ್ರೀನ್ ಟೈಮ್
ಫಾಲೋ ಮಾಡಬೇಕು. ಅದೇ ರೀತಿ ಸರಿಯಾದ ನಿದ್ದೆ, ಆಮೇಲೆ ಎಷ್ಟು ಸಮಯ ಬಳಸಬೇಕು ಅಂತ ಹೇಳ್ಬಿಟ್ಟು ಯಾವ ಯಾವ ಸಮಯದಲ್ಲಿ ಕಂಟಿನ್ಯೂಸ್ ಬಳಸ್ತಿದ್ದೆವು, ಬ್ರೇಕ್ ತಗೊಳ್ತಾ ಇದ್ವು, ಈ ತರ ಎಲ್ಲ ನಾವು ಫಾಲೋ ಮಾಡ್ಬೇಕಾಗುತ್ತೆ. ಸರ್ ಮಕ್ಕಳಿಗೆಲ್ಲ ದಿನ ಇಡೀ ಆಟ ಆಡ್ತಿರಲ್ಲ ಅನ್ಸುತ್ತೆ. ನಿಮ್ ಪ್ರಕಾರ ದಿನಕ್ಕೆ ಎಷ್ಟೊತ್ತು ಆಡ್ಬೇಕು ಸರ್ ಮಕ್ಕಳು? ದಿನಕ್ಕೆ ಕನಿಷ್ಠ ಪಕ್ಷ 1 ಗಂಟೆಯಿಂದ 1.5 ಗಂಟೆಯಿಂದ 2 ಗಂಟೆ ಅಷ್ಟು ಯಾವ್ದಾದ್ರು ರೀತಿಯ ದೈಹಿಕ ಚಟುವಟಿಕೆಗಳಿದ್ರೇನೆ ಮಕ್ಕಳ ಆರೋಗ್ಯ ಕರೆಕ್ಟ್ ಆಗಿರ್ಬೇಕು ಅಂತ ಹೇಳಿದ್ರೆ ಅಷ್ಟು ಮಿನಿಮಮ್ ಇರ್ಬೇಕಾಗುತ್ತೆ. ಯಾಕೆಂದ್ರೆ ಆ ಈ ಟೈಮಲ್ಲಿ ಏನಾಗ್ತಿದೆ ಅಂದ್ರೆ ಎಲ್ಲರೂ ಮೊಬೈಲ್ ಬಳಕೆನೆ ಜಾಸ್ತಿ ಆಗೋದ್ರಿಂದ ಮೊಬೈಲ್ ಅಲ್ಲೇ ಆಟ ಆಡುವಂಥದ್ದು, ವಿಡಿಯೋ ಗೇಮ್ಸ್ ಇರ್ಬೋದು, ಇದಕ್ಕೆ ಜಾಸ್ತಿ ಅಟ್ರಾಕ್ಟ್ ಆಗ್ತಾ ಇದೆ. ಅದರಿಂದ ನಮಗೆ ನೆಗೆಟಿವ್ ಇಂಪ್ಯಾಕ್ಟೇ ಜಾಸ್ತಿನೇ ಹೊರತು ಪಾಸಿಟಿವ್ ಇಂಪ್ಯಾಕ್ಟ್ ಇರೋದಿಲ್ಲ. ಹಾಗಾಗಿ ಸಾಯಂಕಾಲದ ಹೊತ್ತಾಗ್ಲಿ ಬೆಳಗ್ಗೆ ಹೊತ್ತಾಗ್ಲಿ ಜಾಗಿಂಗ್ ಇರ್ಬೋದು, ವಾಕಿಂಗ್ ಇರ್ಬೋದು, ಜಸ್ಟ್ ಎಕ್ಸರ್ಸೈಸ್ ಮಾಡೋದು ಇರ್ಬೋದು, ಅಥವಾ ಯಾವ್ದಾದ್ರು ಸ್ಪೋರ್ಟ್ಸ್, ಸ್ಕೂಲ್ ಟೈಮಿಂದನೇ ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ ಅಲ್ಲಿ ಇನ್ವಾಲ್ವ್ಮೆಂಟ್ ಕೊಡೋದ್ರಿಂದ ಏನಾಗುತ್ತೆ, ಅವರಿಗೆ ಅವಶ್ಯಕತೆ ಇರುವಂತಹ ದೈಹಿಕ ಚಟುವಟಿಕೆ ಏನಿರುತ್ತೆ ಅದು ಅವರಿಗೆ ಸಿಕ್ಕಿಲ್ಲ. ಸರ್ ಫಿಸಿಕಲ್ ಆಕ್ಟಿವಿಟಿ ಇಂಪಾರ್ಟೆನ್ಸ್ ಏನು? ಅದೇ ನಾನು ಇಷ್ಟೊತ್ತು ಹೇಳಿದ ಪ್ರಕಾರ ಏನು ಅಂದ್ರೆ, ಫಿಸಿಕಲ್ ಆಕ್ಟಿವಿಟಿ ಮಾಡೋದ್ರಿಂದ ಮಕ್ಕಳಲ್ಲಿ ಇಮ್ಯುನಿಟಿ ಡೆವಲಪ್ ಆಗುತ್ತೆ. ಎಷ್ಟೊಂದು ಹಲವಾರು ರೋಗಗಳು ಬರದೇ ಇರೋ ತರ ನಾವು ನೋಡ್ಬೋದು. ಸರ್ ನನಗೆ ಪರೀಕ್ಷೆ ಹೋಗೋಕ್ಕಿಂತ ಮುಂಚೆ ಎಲ್ಲ ಓದಿರ್ತೀನಿ ಸರ್, ಹೋಗಿ ಕುತ್ಕೊಂಡ್ರೆ ಎಲ್ಲ ಮರ್ತೋಗುತ್ತೆ ಸರ್, ಯಾಕೆ ಆ ಥರ? ಓಕೆ, ಇದಕ್ಕೆ ಏನು ಅಂತ ಹೇಳಿದ್ರೆ ನಾವು ಪ್ರಿಪರೇಷನ್ ಮುಖ್ಯ. ನಾವು ಎಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿರ್ತೀವೋ ಅವಾಗ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಕಾನ್ಫಿಡೆನ್ಸ್ ಇತ್ತು ಅಂತ ಹೇಳಿದ್ರೆ ನಾವು ಅವಾಗ ಪೇಪರ್ ಕ್ವಶನ್ ಪೇಪರ್ ಬಂದಾಗ ಭಯ ಪಟ್ಬಿಟ್ಟು ನಮಗೆ ಗೊತ್ತಿರೋದನ್ನು ಮರ್ತೋಗುವಂತ ಸನ್ನಿವೇಶ ಬರೋದು ಅವಾಯ್ಡ್ ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಹಾಗಾಗಿ ಪ್ರಿಪರೇಷನ್ ಕರೆಕ್ಟ್ ಆಗಿದ್ರೆ ಕಾನ್ಫಿಡೆಂಟ್ ಆಗಿ ನಾವು ಎಕ್ಸಾಮ್ ಫೇಸ್ ಮಾಡ್ಬೋದು. ನಮಗೆ ಗೊತ್ತಿರುವಂತ ಉತ್ತರಗಳೆಲ್ಲ ಕರೆಕ್ಟ್ ಆಗಿ ಬಂದು ಪರೀಕ್ಷೆಯಲ್ಲಿ ನಾವು ಪಾಸ್ ಆಗ್ಬೋದು. ಸರ್ ನಿಮಗೂ ಯಾವಾಗಾದ್ರು ಈ ತರ ಆಗಿದೆ? ಖಂಡಿತ ಆಗಿತ್ತು. ಸ್ಕೂಲ್ ಟೈಮಲ್ಲಾಗಲಿ, ಕಾಲೇಜ್ ಟೈಮಲ್ಲಾಗಲಿ ಎಲ್ಲರಿಗೂ ಆಗುವಂಥದ್ದು. ನಾವು ಯಾವಾಗ ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ ಫೇಸ್ ಮಾಡೋದಿರ್ಬೋದು, ಫೈನಲ್ ಎಕ್ಸಾಮ್ಸ್ ಇರ್ಬೋದು, ಈ ತರದೆಲ್ಲ CET-ಗಳಿರ್ಬೋದು, ಈ ತರದೆಲ್ಲ ಫೇಸ್ ಮಾಡ್ಬೇಕಾದ್ರೆ ಒಬ್ಬ ಮನುಷ್ಯನ್ಗೆ ಭಯ ಆಗುವಂಥದ್ದು ಸಾಮಾನ್ಯ. ಹಾಗಾಗ್ಬಿಟ್ಟು ಅದನ್ನ ನಾವು ಅದರಿಂದ ಹೊರಗೆ ಬರ್ಬೇಕು ಅಂದ್ರೆ ನಮ್ಮ ಪ್ರಿಪರೇಷನ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಚೆನ್ನಾಗಿ ಅದರಿಂದ ನಾವು ಹೊರಗೆ ಬರ್ಬೋದು, ಅಥವಾ ಆ ರೀತಿ ಸನ್ನಿವೇಶಗಳಾಗೋದು ಕಡಿಮೆ ಆಗುತ್ತೆ. ಸರ್ ನಾವು ಕೈ ತೊಳೆಯೋದು ಇಂಪಾರ್ಟೆನ್ಸ್ ಏನು ಸರ್? ನಾನು ಆಗ್ಲೇ ಹೇಳ್ದಂಗೆ ಕೈ ತೊಳೆಯೋದ್ರಿಂದ, ನಾವು ಸರಿಯಾದ ರೀತಿಯಲ್ಲಿ ಕೈ ತೊಳೆಯೋದ್ರಿಂದ ಸುಮಾರು 70-80% ರೋಗ ಬರದೇ ಇರೋ ತರ ನಾವು ನೋಡ್ಬೋದು. ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಆದ್ಮೇಲೆ ನಾವು ಅದಕ್ಕೆ ಏನ್ ಪರಿಹಾರ ಮಾಡ್ತೀವಿ ಅನ್ನೋದಕ್ಕಿಂತ ಅದನ್ನ ಬರದೇ ಇರೋ ತರ ನೋಡ್ಬೋದು. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ನಾವು ಏನ್ ಹೇಳ್ತೀವಲ್ಲ, ಅದನ್ನ ಫಾಲೋ ಮಾಡ್ಬೇಕು ಅಂತ ಹೇಳಿದ್ರೆ ಈ ರೋಗಗಳು ಬರದೇ ಇರೋ ತರ ನೋಡ್ಕೋಬೇಕು. ಅದು ಸರಿಯಾದ ರೀತಿಯಲ್ಲಿ ಹ್ಯಾಂಡ್ ವಾಶ್ ಮಾಡಬೇಕು. ಸರ್ ಯಾವುದೇ ಮಗುಗೆ ಡಾಕ್ಟರ್ ಆಗಬೇಕು ಅಂತ ಆಸೆ ಇರುತ್ತೆ, ನನಗೂ ಇದೆ. ಮುಂದೆ ಯಾವ ಥರದ ಎಜುಕೇಶನ್ ತಗೋಬೇಕು, ಯಾವ್ಯಾವ ಎಕ್ಸಾಮ್ಸ್ನ ಅಟೆಂಡ್ ಮಾಡಬೇಕು ಸರ್? ಇಂಡಿಯಾದಲ್ಲಿ ನೀವು ಮೆಡಿಕಲ್ ಫೀಲ್ಡ್ಗೆ ಎಂಟರ್ ಆಗಬೇಕು, MBBS ಮಾಡಬೇಕು ಅಂದ್ರೆ ನೀವು ನೀಟ್ UG ಎಕ್ಸಾಮ್ ನ ಬರೀಬೇಕಾಗುತ್ತೆ. ಮುಂಚೆ ಎಲ್ಲ ಕರ್ನಾಟಕ CET ಅಂತ ಎಲ್ಲ ಇತ್ತು, ಅದು ಸ್ಟೇಟ್ ಲೆವೆಲ್ ಎಕ್ಸಾಮ್ ಇತ್ತು. ಇವಾಗ ಇದು ನ್ಯಾಷನಲ್ ಲೆವೆಲ್ ಎಂಟ್ರೆನ್ಸ್ ಟೆಸ್ಟ್ ಇರುತ್ತೆ. ಅದ್ರ ಮುಖಾಂತರನೇ ನೀವು ಕೌನ್ಸಿಲಿಂಗ್ ಮುಖಾಂತರ ಆಲ್ ಓವರ್ ಇಂಡಿಯಾ ನೀವು ನಿಮ್ದು ಮೆರಿಟ್ ಯಾವ ತರ ಬರುತ್ತೆ ಅನ್ನೋದ್ರ ಮುಖಾಂತರ ನಿಮಗೆ ಕೌನ್ಸಿಲಿಂಗ್ ನಲ್ಲಿ ಕಾಲೇಜಲ್ಲಿ ನಿಮಗೆ MBBS ಅಲಾಟ್ ಆಗುತ್ತೆ. ಸರ್ ನೀವು ಡಾಕ್ಟರ್ ಆದ್ಮೇಲೆ ನಾನು ಡಾಕ್ಟರ್ ಆಗಿದ್ದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅನ್ಸಿದ್ಯಾ, ಅಥವಾ ಏನಕ್ಕಾದ್ರೂ ಡಾಕ್ಟರ್ ಆದ್ನೋ ಅಂತ ರಿಗ್ರೆಟ್ ಆಗಿದೆ ಸರ್? ಖಂಡಿತವಾಗಿಯೂ ಯಾವುದೇ ರೀತಿ ರಿಗ್ರೆಟ್ ಇಲ್ಲ. ಯಾಕೆಂದ್ರೆ ಇವಾಗ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕ್ಕ ಮಗುವಿಂದ ವಯಸ್ಸಾಗಿರೋ ತನಕ ಎಲ್ಲಾ ರೀತಿಯ ರೋಗಿಗಳು ಬರ್ತಾರೆ. ಅವರಿಗೆ ಆರೋಗ್ಯ ಸಮಸ್ಯೆಗಳಿದ್ದಾವೆ ಅಂತ ಹೇಳಿದಾಗ ನಾವು ಅವರಿಗೆ ಅರಿವು ಮೂಡಿಸ್ಬಿಟ್ಟು ಹೆಲ್ತ್ ಎಜುಕೇಶನ್ ಕೊಟ್ಬಿಟ್ಟು ಚಿಕಿತ್ಸೆ ಕೊಟ್ಟಾಗ ಅವರು ಬಂದ್ಬಿಟ್ಟು ಸರ್ ನೀವು ಚಿಕಿತ್ಸೆ ಕೊಟ್ಟಿದ್ರಿಂದ ನಮಗೆ ಈ ಆರೋಗ್ಯ ಸಮಸ್ಯೆಯಿಂದ ಪರಿಹಾರ ಸಿಕ್ತು ಅಂತ ಹೇಳಿದ ತಕ್ಷಣ ನಮಗೆ ಖಂಡಿತವಾಗಿಯೂ ಆ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಬೇರೆನೇ ಇರುತ್ತೆ. ಹಾಗಾಗಿ ಯಾವತ್ತೂ ನಮಗೆ ಯಾಕಾದ್ರೂ ಡಾಕ್ಟರ್ ಅನ್ನೋ ರಿಗ್ರೆಟ್ ಅಂತೂ ಇಲ್ಲ. ಸರ್ ನಮ್ಮ ಶಾಲೆ ಮಕ್ಕಳಿಗಾಗಿರ್ಲಿ, ಗೌತಮ್ಪುರ ಗ್ರಾಮಸ್ಥರಿಗಾಗಿರ್ಲಿ, ನೀವು ಆರೋಗ್ಯದ ಬಗ್ಗೆ ಸಂದೇಶ ಏನ್ ಕೊಡ್ತೀರಿ ಸರ್? ಏನ್ ಸಂದೇಶ ಕೊಡ್ಬೋದು ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದಂತೆ ನಮ್ಮ ಆರೋಗ್ಯ ಕಾರ್ಯಕರ್ತೆಯರು ಮನೆ ಮನೆ ಭೇಟಿ ಮಾಡ್ಬಿಟ್ಟು ಅವರಿಗೆ ಹಲವಾರು ಆರೋಗ್ಯ ವಿಷಯಗಳ ಬಗ್ಗೆ ಮಾಹಿತಿಯನ್ನು ನೀಡಿಬಿಟ್ಟು ಅರಿವು ಮೂಡಿಸ್ತಾ ಇರ್ತಾರೆ. ಅದನ್ನ ಫಾಲೋ ಮಾಡ್ಬೇಕು. ಯಾವುದೇ ರೋಗಗಳ ಬಗ್ಗೆ ಯಾವ ರೀತಿ ನಾವು ಪ್ರಿಕಾಷನ್ಸ್ ತಗೋಬೇಕು ಅನ್ನೋದನ್ನ ಮಾಹಿತಿ ಕೊಡ್ತೀವೋ ಅದನ್ನ ಫಾಲೋ ಮಾಡಬೇಕು. ಯಾವಾಗ ನಾವು ಆಸ್ಪತ್ರೆಗೆ ಬನ್ನಿ, ಯಾವ ಪ್ರಕರಣ ಆದಾಗ ನಾವು ಆಸ್ಪತ್ರೆಗೆ ಬಂದ್ಬಿಟ್ಟು ವೈದ್ಯರನ್ನ ಕಾಣಬೇಕು ಅಂತ ಹೇಳ್ತೀವಿ, ಅದನ್ನ ಫಾಲೋ ಮಾಡ್ಬೇಕಾಗುತ್ತೆ. ಉದಾಹರಣೆಗೆ ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮದಲ್ಲಿ ಪ್ರತಿ ಗುರುವಾರ ನಾವು ಆಸ್ಪತ್ರೆಯಲ್ಲಿ ಚುಚ್ಚುಮದ್ದು ಕಾರ್ಯಕ್ರಮಗಳನ್ನ ಇಟ್ಕೊಂಡಿರ್ತೀವಿ. ಅವಾಗ ಆಶಾ ಕಾರ್ಯಕರ್ತರು 3 ದಿನ ಮುಂಚೆನೆ ಹೋಗ್ಬಿಟ್ಟು ಯಾವ ಮಗುವಿಗೆ ಈ ಇಂಜೆಕ್ಷನ್ ಕೊಡೋ ಡ್ಯೂ ಬಂದಿದೆ ಅಂತ ಹೇಳ್ತಾರೆ. ಅವಾಗ ಅವ್ರು ಬಂದ್ಬಿಟ್ಟು ಆಸ್ಪತ್ರೆಗೆ ಭೇಟಿ ನೀಡಿ ಚುಚ್ಚುಮದ್ದನ್ನ ಹಾಕ್ಸ್ಬೇಕಾಗುತ್ತೆ. ಕೆಲವೊಬ್ರು ಏನ್ ಮಾಡ್ತಾರೆ, ನಾನು ಮುಂದಿನ ವಾರ ಹಾಕ್ಸ್ಕೊಂತೀನಿ, ನನ್ನ ಮಗುಗ್ ಸ್ವಲ್ಪ ಹುಷಾರಿಲ್ಲ ಅನ್ಸುತ್ತೆ,
ನಾನು ಯಾವುದೋ ಫಂಕ್ಷನ್ಗೆ ಹೋಗ್ಬೇಕು, ಈ ರೀತಿ ಕಾರಣಗಳನ್ನೆಲ್ಲ ಹೇಳ್ಬಿಟ್ಟು ಎಷ್ಟೊಂದ್ ಸತಿ ಒಂದು ವಾರ ಮುಂದೆ ಬಿಟ್ಟು ಹಾಕ್ಸ್ಕೊಳ್ಳುವಂಥದ್ದು, ಈ ತರದೆಲ್ಲ ಪ್ರಕರಣಗಳು. ಇದೇ ರೀತಿ ಎಲ್ಲಾ ಆರೋಗ್ಯ ವಿಚಾರದಲ್ಲೂ ನಾವು ಏನು ಅವರಿಗೆ ಮಾಹಿತಿ ಕೊಟ್ಬಿಟ್ಟು ಅವರಿಗೆ ಅರಿವು ಮೂಡಿಸಿರ್ತೀವಿ ಅದನ್ನ ಫಾಲೋ ಮಾಡಿದ್ರೆ ಅವರ ಆರೋಗ್ಯದಲ್ಲಿ ನಾವು ಬದಲಾವಣೆನ ಕಾಣ್ಬೋದು, ಹಲವಾರು ರೋಗಗಳಿಂದ ಬರ್ದೇ ಇರೋ ತರ ನೋಡ್ಕೋಬಹುದು. ಸರ್, ಕೊನೆಯದಾಗಿ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಕಾರ್ಯಕ್ರಮದ ಮುಖಾಂತರ ಏನಂತ ಹೇಳಿದ್ರೆ, ನಾವು ಮಕ್ಕಳಿಗೆ ಅವರ ಭವಿಷ್ಯದ ಬಗ್ಗೆ ಇರ್ಬೋದು, ಆರೋಗ್ಯದ ಬಗ್ಗೆ ಅರಿವು ಇರ್ಬೋದು, ಪೋಷಕರಿಗೆ ಯಾವ ರೀತಿ ಆರೋಗ್ಯದ ಬಗ್ಗೆ ನಾವು ಕಾಳಜಿ ವಹಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಲಾಗ್ತಿದೆ. ಹಾಗಾಗಿ ಇದರ ಕಾರ್ಯಕ್ರಮವನ್ನ ಸದುಪಯೋಗ ಪಡಿಸಿಕೊಂಡು ತಮ್ಮ ಆರೋಗ್ಯದಲ್ಲಿ ಯಾವುದೇ ರೀತಿ ಸಮಸ್ಯೆ ತಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯಾಧಿಕಾರಿಗಳು ಅಥವಾ ಸಿಬ್ಬಂದಿಗಳು ಯಾರನ್ನಾದ್ರೂ ಯಾವ ಸಮಯದಲ್ಲೂ ಬೇಕಾದ್ರೂ ಭೇಟಿ ಮಾಡಿಬಿಟ್ಟು ತಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬಹುದು ಅಂತ ಹೇಳ್ತಾ. ಸರ್, ಇಷ್ಟೊತ್ತು ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು.